ಹಾಯ್ ಹಲೋ ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್ ಗೈಸ್. ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಸ್ವೀಟಾರ್ಟ್ಸ್ ನಾನು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಂಘಕ್ಕೆ ಅಂತ ಹೋಗ್ತಾ ಇದ್ದೀನಿ. ಸಂಘದ ಜೊತೆ ಮಾತಾಡಿಸುವ ಇವತ್ತು ಏನಕ್ಕಾಗಿ ಸೇವಿಂಗ್ಸ್ ಮಾಡೋದ್ರಿಂದ ಎಷ್ಟು ಪ್ರಯೋಜನ ಆಗ್ತವೆ ಅಂತ ಹೇಳಿ ಸ್ವಲ್ಪ ಮಟ್ಟಿಗೆ ಡೀಟೇಲ್ಸ್ ಸಣ್ಣ ವ್ಲಾಗ್ನ ಮಾಡ್ತಾ ಇದ್ದೀನಿ. ಎಲ್ಲ ಇನ್ಫಾರ್ಮೇಷನ್ ವಿಡಿಯೋ ಆಗಿರುತ್ತೆ. ದುಡ್ಡು ಸೇವಿಂಗ್ ಮಾಡೋದ್ರಿಂದ ಏನು ಪ್ರಯೋಜನ ಅನ್ನೋದ್ರ ಬಗ್ಗೆ ತಿಳ್ಕೊಂಡಂಗಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ಇಲ್ಲಿಂದ ಅಕ್ಕವ್ರ ಮನೇಲಿ ಹೋಗಿ ಅಕ್ಕವ್ರ ಮನೆಯಲ್ಲೇ ಸಂಘ ಮಾಡೋ ಅಂಥದ್ದು. ಸೊ ಯಾವ ಥರ ಸಂಘ ಮಾಡ್ತೀವಿ, ಎಷ್ಟೆಷ್ಟು ಸೇವಿಂಗ್ಸ್ ಅಂತ ಮಾಡ್ತೀವಿ ಅಂತ ಹೇಳಿ ವಿವರವಾಗಿ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಇವತ್ತು ನನಗೆ ಅನಿಸಿದೆ. ಸೊ ಹಂಚ್ಕೊಳ್ಳುವ ಬನ್ನಿ. ಮನುಷ್ಯನ ಗುಣ ಹಾಗೆ ಮನುಷ್ಯನ ಯೋಗ್ಯತೆ ಪರಿಚಯ ಆಗೋದು ನಮಗೆ ಕಷ್ಟ ಬಂದಾಗ, ಜೊತೆಗೆ ನಮಗೆ ಹುಷಾರಿಲ್ಲ ಅಂದಾಗ ಗೊತ್ತಾಗುತ್ತೆ. ನಮ್ಮ ಯೋಗಕ್ಷೇಮ ವಿಚಾರಿಸ್ಕೊಳ್ಳೋದ್ರಲ್ಲಾಗಲಿ ಅಥವಾ ಬಂದು ನೋಡ್ಕೊಳ್ಳೋದ್ರಲ್ಲಾಗಲಿ ಅವ್ರವ್ರ ಯೋಗ್ಯತೆಯನ್ನು ತೋರಿಸ್ಕೊಡ್ಬೋದು ಅಂತ ಹೇಳ್ಬೋದು. ಅಂಥವ್ರನ್ನ ಹೆಂಗೆ ಬೇಕು ಎಲ್ಲಿ ಬೇಕು ಅಲ್ಲಿಡಿ ಅಷ್ಟೇ. ಅವರ ಸ್ವಂತಕ್ಕೆ ಬಳಸ್ಕೊತಾರಲ್ಲ ಅಂಥವ್ರಿಂದ ಸ್ವಲ್ಪ ದೂರನೇ ಇದ್ದರೆ ನಿಮಗೂ ಒಳ್ಳೆಯದು, ನಿಮ್ಮ ಫ್ಯೂಚರ್ಗೂ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಸೊ ಲೆಟ್ಸ್ ಗೋ. ಹೋಗ್ತಾ ಇದ್ದೀನಿ ಸದ್ಯಕ್ಕೆ. ನಾನು ಇವಾಗ ಎಷ್ಟೊತ್ತಾಗುತ್ತೆ ಬರೋದು ಅನ್ನೋದು ಗೊತ್ತಿಲ್ಲ ನನಗೆ, ಮುಗಿಸ್ಕೊಂಡು ಬಟ್ ಹೊರಟಿದ್ದೀನಿ. ಹೋಗುವ ಬನ್ನಿ. ನಮ್ಮ ದೊಡ್ಡಮ್ಮವರು ಬೂದ್ದೆ ಕಟ್ಟುವ ಸ್ಟೈಲ್. ನಾವೆಲ್ಲ ನಿಂತ್ಕೊಂಡು ಕಟ್ಟಿದ್ರೆ ಅವರೆಲ್ಲ ಕೂತ್ಕೊಂಡು ಕಟ್ಟೋದು. ಚಂದ್ರಿಕಾ ಅವರು ಸಾಂಬಾರು ಮಾಡಿದ್ಮೇಲೆ ಮಾಡ್ತಾವ್ರೆ, ಮಾಡೋಕ್ಕಿಂತ ಮುಂಚೆ ಮಾಡ್ತಾಯಿಲ್ಲ, ಮಾಡಿದ್ಮೇಲೆ ಸಾಂಬಾರು ಮಾಡ್ತಾವ್ರೆ. ಸವಿತಕ್ಕ ಯಾರು ಸವಿತಕ್ಕ ಅವರು ನೈಟಿಲಿ ವಿಡಿಯೋ ಮಾಡ್ತೀಯ ಅಂತ ಕಂಫರ್ಟಬಲ್ ಅಂತ. ಅಕ್ಕಯ್ಯ ಏನು ಗೊತ್ತಾ, ಚಂದ್ರಿಕಕ್ಕ ಮಾಡಿದ್ದು ಏನು ಗೊತ್ತಾ, ಇವಾಗ ಸಾಂಬಾರು ಮಾಡಿದ್ಮೇಲೆ ಮಾಡಿದೆ. ಸಾಂಬಾರ್ ಮಾಡಿದ್ಮೇಲೆ ಮಾಡಿದ್ರೆ ಸಾಂಬಾರ್ ನೀರು ಮಾಡಿಟ್ಟಿದ್ರಲ್ಲ ಅದನ್ನು ವಾಪಸ್ ಮಾಡಿದ್ದಾರೆ. ಇನ್ನೊಂದು ಸಾಕ ಮುದ್ದೆ ಕೊಡೋದು. ಎಲ್ಲರೂ ಊಟಕ್ಕೆ ಕೂತಿದ್ದೀವಿ. ಊಟ ಕೂತ್ಕೊಂಡು ಯಾರಾದರೂ ಏನಾದರೂ ಮಾತಾಡ್ತೀರಾ? ಅಪರೂಪಕ್ಕೆ ನಮ್ಮ ಅಂಬಿಕಾ ಅವರು ಆ್ಯಕ್ಚುಲಿ ಅಪರೂಪಕ್ಕೆ ನಮ್ಮ ಜೊತೆ ಇಷ್ಟೊತ್ತಿರೋದು. ಇನ್ನು ಸೌಭಾಗ್ಯ ಅವರು ಅಷ್ಟೇ ಓಡ್ತಾ ಇರ್ತಾರೆ ಗುಡು ಅಂತ. ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದೆ, ನಾನು ಹೊರಗಡೆ ಇದ್ದೀನಿ ಅನ್ನೋತಿ ಇಲ್ಲಿದ್ದೀನಿ ಕಂಡ್ರೆ ಸತ್ಯವಾಗಿ. ಹೌದಾ? ನಮ್ಮ ಚಂದ್ರಿಕಾ ನಮ್ಮನ್ನಂತೂ ಕಾಮನ್ ಮಾಡಿರ್ತೀರ. ನಾವು ಆರಾಮ್ಸೆ ಆರಾಮಾಗಿ. ನಾನಂತೂ ಆರಾಮಾಗಿ ಇರ್ತೀನಿ. ಇನ್ನು ನಮ್ಮ ಅಕ್ಕಯ್ಯವರು ಯಾವಾಗಲೂ ನೈಟೆಲ್ಲ ಮಾಡ್ತೀಯ ನೈಟಲ್ಲೇ ಮಾಡ್ತಾವೆ ಅಂತ ಹೇಳ್ತಾರೆ. ನೈಟಲ್ಲೇ ಮಾಡ್ತಾರೆ. ನಮ್ಮ ಫೇವ್ರೇಟ್ ಸಾಂಬಾರು ಅವರೆಕಾಳು ಸಾಂಬಾರು. ಅಂಬಿಕಾ ಅವ್ರು ಇನ್ನೊಂದೇನಂದ್ರೆ ಅವ್ರು ವೆಜಿಟೇರಿಯನ್. ಇನ್ನೊಂದು ಬೇಜಾರು ಅಂದರೆ ನನಗೆ ನಿಮ್ಮ ಮನೇಲಿ ಫುಲ್ ಟೇಸ್ಟ್ ಮಾಡಿಲ್ಲ ನಾನು. ಅದೇ ಬೇಜಾರು. ಇನ್ನೊಂದು ದಿವಸ ಅಲ್ಲ, ಅವರು ಸರಿಗೆ ಇದು ಮಾಡಲಿಲ್ಲ, ಊಟ ನಾನೇ ನೋಡ್ಕೊಂಡಿಲ್ಲ ಸರಿಗೆ. ನೋಡ್ಕೊಳ್ಳೋ ಪ್ರಶ್ನೆ ಅಲ್ಲ, ನೋಡ್ಕೊಳ್ಳೋ ಚೆನ್ನಾಗಿ ನೋಡ್ಕೊಂಡ್ರೆ ಊಟ ಸರಿ ಮಾಡಲಿಲ್ಲ ಅಷ್ಟೇ. ಚೆನ್ನಾಗಿ ಮಾತಾಡ್ತಿದ್ದೆ, ಚೆನ್ನಾಗಿದೆ. ನೀವು ರಾತ್ರಿನೂ ಬಡ್ದು ಬಂದಿದ್ದೀರಿ, ಉಪಯೋಗ ಆಗುತ್ತೆ ಅಂತ ಇವಾಗ ಎಲ್ಲ ಸೇರ್ಕೊಂಡು ಸಂಘ ಮಾಡ್ತಾ ಇದ್ದೀವಿ. ಸಂಘದಿಂದ ಏನು ಯೂಸ್ ಅಂತ ಹೇಳ್ಬಿಟ್ಟು ಒಬ್ಬೊಬ್ಬರೇ ಹೇಳ್ತಾರೆ ನೋಡಿ. ಸೌಭಾಗ್ಯ ಅವರೇ, ನಿಮಗೆ ಸಂಘದಿಂದ ಏನು ಯೂಸ್ ಆಗಿದೆ? ನನಗೆ ಸಂಘದಿಂದ ಏನು ಯೂಸ್ ಆಗಿದೆ ಅಂತಂದರೆ, ನಾನು ಸ್ವಲ್ಪ ಲೋನ್ ಮಾಡ್ಕೊಂಡಿದ್ದೆ. ಆ ಲೋನನ್ನು ಕಂಪ್ಲೀಟ್ ಮಾಡಿದೆ, ಬಡ್ಡಿ ಕಡಿಮೆ ಆಯಿತು, ನಮಗೆ ಉಪಯೋಗ ಆಯಿತು. ಅಂದರೆ ಹೆಂಗೆ ಯಾವ ಥರ ಅಂತ ಸಂಘ ಮಾಡ್ತಾ ಇದ್ದೀರಾ, ಯಾವ ಥರ ಕಟ್ಟೋದು ಏನು ಅಂತ ಅಂದ್ಬಿಟ್ಟು? ತಿಂಗಳ ಕಟ್ಟೋದು. ಎಷ್ಟೆಷ್ಟು ಕಟ್ಟೋದು? 2,000 ಕಟ್ಟೋದು. ಎಷ್ಟು ಜನ ಇದ್ದೀರಾ? 20 ಜನ ಇದ್ದೀನಿ. ಅಂಬಿಕಾ ಅವರೇ, ನಿಮಗೆ ಯಾವ ಥರ ಸಂಘ ಯೂಸ್ ಆಗಿದೆ? ನನಗೆ ಸಂಘದಿಂದ ಹೆಂಗೆ ಯೂಸ್ ಆಯಿತು ಅಂದರೆ, ಈಗ ನಾವು ಹೊರಗಡೆ ಬಡ್ಡಿಗೆ ಅಮೌಂಟ್ ತೊಗೋತೀವಿ, ಅಮ್ಮಮ್ಮರು 3% 2% ಇದ್ದೇ ಇರುತ್ತೆ. ಆದರೆ ನಮ್ಮ ಸಂಘದಲ್ಲಿ ನಾವೇ ಬಡ್ಡಿ ಕಟ್ಟಿ ನಮಗೇನೆ ಸಿಗುತ್ತೆ. ಇದು ಲಾಸ್ಟಲ್ಲೆಲ್ಲ ಡಿವೈಡ್ ಮಾಡ್ಕೊತೀವಿ ಮತ್ತು ಯೂಸ್ ಆಗುತ್ತೆ. ಮತ್ತು ನನ್ನ ಮಗಳಿಗೆ ಇವಾಗ ಕಾಲೇಜ್ ಫೀಸು ಗಂಡಸರು ಒಂದೇ ಸಮ ಇರಲ್ಲ ಅಮೌಂಟು. ಅವರು ಅದಕ್ಕೆ ಎಮರ್ಜೆನ್ಸಿ ಅಂದರೆ ನಾವು ಬೇಕು ಅಂದಿದ ತಕ್ಷಣ ಈ ಸಂಘದಲ್ಲಿ ದುಡ್ಡು ಸಿಗುತ್ತೆ. ಹೌದು. ನನಗೆ ಅದೇ ಸ್ವಸಹಾಯ ಸಂಘ ಅಂತ ನಾವು ಮಾಡ್ಕೊಂಡಿದ್ದೀವಿ. ಚೆನ್ನಾಗಿ ಅನಿಸ್ತಾ ಇದೆ, ನನಗೆ ತುಂಬ ಖುಷಿ ಆಗ್ತಾ ಇದೆ. ಆಮೇಲೆ ಸಂಘದಲ್ಲಿ ಹೊಂದಾಣಿಕೆ ಎಲ್ಲ ತುಂಬ ಚೆನ್ನಾಗಿದೆ. ಎರಡು ಜನ ಸೇರಿದ್ರೆ ಎಲ್ಲ ಜಗಳ ಅಂತ ಅಂತಾರೆ, ಆದರೆ ನಾವೆಲ್ಲ ಇನ್ನೂ ಕ್ಲೋಸ್ ಆಗ್ತಾ ಇದ್ದೀವಿ. ಅಕ್ಕ ತಂಗಿದಿರು ಸಹ ಈ ಥರ ಇರಲ್ಲ, ಫ್ರೆಂಡ್ಸ್ ನಾವು. ಆದರೆ ಒಂಥರ ಚೆನ್ನಾಗಿದೆ. ಎಲ್ಲರೂ ಅವ್ರ ಮನೆಗೆ ಹೋಗೋದು, ಇವ್ರ ಮನೆಗೆ ಹೋಗೋದು, ಮತ್ತು ರೆಸಾರ್ಟ್ಗೆಲ್ಲ ಹೋಗಿದ್ದು, ಚೆನ್ನಾಗಿ ಎಂಜಾಯ್ ಮಾಡಿದ್ದು, ಖುಷಿಯಾಗಿತ್ತು. ನಿಮಗೆ ಯಾವ ಥರ ಅನ್ನಿಸ್ತಾ ಇದೆ? ಸಂಘ ಅಂದರೆ ತುಂಬ ಖುಷಿಯಾಗುತ್ತೆ. ಮತ್ತೆಲ್ಲ ಬರೋದ್ರಿಂದ ಎಲ್ಲ ಸೇರ್ಕೊಳ್ತೀವಿ. ಒಂದು ಸತಿ ಇಲ್ಲ ಮನೆ ಬಿಟ್ಟು ಎಲ್ಲೂ ಹೋಗಿರಲ್ಲ. ಸಂಘ ಅಂತ ನೀವೆಲ್ಲರೂ ಒಂದು ಸತಿ ಬಂದು ಸೇರ್ಕೊಂಡು ಎಲ್ಲ ಇದು ಮಾಡ್ತಾರೆ, ಎಲ್ಲ ಒಟ್ಟುಗೂಡಿ ಎಲ್ಲ ಒಂದಿನ ಊಟ ಮಾಡೋದು ಎಲ್ಲ ಚೆನ್ನಾಗಿರುತ್ತೆ ಸೇರ್ಕೊಂಡ್ರೆ. ಮತ್ತು ಸಾಲಗಳು ತಗೊಂಡಾಗ ಕಟ್ಟೋದು ಮತ್ತು ಇದು ಮಾಡೋದು ಎಲ್ಲ ಚೆನ್ನಾಗಿದೆ. ಸಂಘ ಅಂತ ಮಾಡ್ಕೊಂಡ್ರೆ ಒಳ್ಳೆಯದು, ಸ್ವಲ್ಪ ಉಳಿತಾಯ ಆಗುತ್ತೆ. ಬೇಕಾದಾಗ ದುಡ್ಡು ತಗೋಬೋದು, ಕಟ್ಬೋದು, ಎಲ್ಲ ಬಡ್ಡಿ ಸಮೇತ ನಮಗೆ ಸಿಗುತ್ತಲ್ಲ, ಹಂಗಾಗಿ ಸಂಘ ಒಳ್ಳೆಯದು, ಮಾಡ್ಕೋಬೋದು.
ನಿಮ್ಮ ಪ್ರಕಾರ ಸಂಘ ಅಂತಂದರೆ ಒಳ್ಳೆಯದು. ಒಳ್ಳೇದು. ಅದು ನನಗೆ ಸಂಘದಿಂದ ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಸಂಘ ಸೇರ್ಕೊಂಡಿದ್ದು. ನನಗೆ ಏಕೆ ಅಂತಂದರೆ ಯಾವ ಥರ ಯೂಸ್ ಆಯಿತು ಅಂದರೆ, ಒಂದು ಒಗ್ಗಟ್ಟು ಅನ್ನೋದು ನಮ್ಮ ಸಂಘದಲ್ಲಿ ಬಂತು. ಆಮೇಲೆ ಪರಸ್ಪರ ನಾವು ಹಂಚ್ಕೊಂಡಾಗ ಒಬ್ರದ್ದು ಲೈಫಲ್ಲಿ ಯಾವ ಥರ ಪ್ರಾಬ್ಲಮ್ಸ್ ಇರುತ್ತೆ ಅದು ಕ್ಲಿಯರ್ಗೆ ಸಪೋರ್ಟ್ ಮಾಡೋದು. ಆಯಿತು ಈ ತಿಂಗಳು ನನಗೆ ಬೇಕು ಅಂದರೆ ಆಯಿತು ತೊಗೊಳ್ಳಿ, ಈ ಥರ ಪ್ರಾಬ್ಲಮ್ ಇದೆ ಅಂದರೆ ಆ ಹೊಂದಾಣಿಕೆ ಅನ್ನೋದು ಇಷ್ಟ ಆಯಿತು. ಕೆಲವೊಬ್ಬರು ಹೇಳ್ತಾರೆ ಏನಂತಂದರೆ 2 ಜಡೆ ಸೇರಿದ್ರೆ ತುಂಬ ಜಗಳ ಆಗುತ್ತೆ ಅಂತ. ನಾವು 20 ಜನ ಹೆಣ್ಮಕ್ಳೇ ಸೇರಿ ಸಂಘ ಮಾಡ್ತಾ ಇರೋದು. ಸೊ ಒಂದು ದಿನವೂ ಒಂದು ಮಾತು ಬಂದಿಲ್ಲ, ಅಥವಾ ಒಂದು ದಿನವೂ ಮಿಸ್ಟೇಕ್ ಅಂತ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಬಂದಿಲ್ಲ. ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ 2 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ವಿ. ಇದು ಹಿಂಗೆ ಕಂಟಿನ್ಯೂ ಆಗ್ತಾ ಇದೆ, ಕಂಟಿನ್ಯೂ ಆಗಿ. ಆಮೇಲೆ ಒಂದು ಪ್ರಾಬ್ಲಮ್ ಅಂತ ಬಂದರೆ ಬೇಗ ಆಗೋದು. ಆಮೇಲೆ ನಾವೇನು ಬಡ್ಡಿ ಕಟ್ಟಿರ್ತೀವಲ್ವ, ಲಾಸ್ಟಿಗೆ ಆ ಬಡ್ಡಿ ನಮಗೆ ರಿಟರ್ನ್ ಬರೋದ್ರಿಂದ ತುಂಬ ಯೂಸ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು. ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಆಗಿರ್ಬೋದು. ಆಮೇಲೆ ಕೆಲವು ಉಳಿಸಿ ನಾವು ಲಾಸ್ಟಿಗೆ ಸಂಘ ಹೊಡೆದಾಗ ನಮಗೆ ಅಂತ ಏನಾದ್ರು ತೊಗೊಳ್ತೀವಲ್ಲ, ಆ ತೊಗೊಳ್ಳೋ ಖುಷಿ ನಮ್ಮ ಫೇಸಲ್ಲಿ ಯಾವ ಥರ ರಿಯಾಕ್ಟ್ ಇರುತ್ತೆ ಅಂತಂದ್ರೆ ಹೇಳೋಕ್ಕೆ ಆಗಲ್ಲ. ಅದು ನಮಗೆ ಸ್ವರ್ಗ ಸಿಕ್ಕಿದಷ್ಟು ಖುಷಿ ಆಗ್ತಾ ಇರುತ್ತೆ. ನಾವು ಮನೇಲಿದ್ರು ಅಷ್ಟು ಉಳ್ಸಕ್ಕಾಗಲ್ವಲ್ಲ. ಹಾಂ, ಉಳಿಸೋಲ್ಲ. 2,000 ಇಟ್ಟಿರೋ ಅದು ಬೇರೆ ಕಡೆ ಖರ್ಚಾಗೆ ಹೋಗಿರುತ್ತೆ. ಈ ಥರ ಸಂಘ ಅಂತ ಒಂದು ಅದೇ 40,000 ಅಲ್ಲೇ ಡ್ಯೂ. ನಾನು ಆ್ಯಕ್ಚುಲಿ ಏನಂದರೆ 3 ಸರಿ ಸಾಲ ತಗೊಂಡೆ. 50,000 ಒಂದು ಸರಿ, 50,000 ಒಂದು ಸರಿ, 50,000 ಒಂದು ಸರಿ, 1,00,000 ಒಂದು ಸರಿ, ಆ ಥರ ತೊಗೊಂಡಿದ್ದು. ಸೊ ಅದು ಬರ್ಡನ್ ಅಂತಲೂ ಅನಿಸ್ಲಿಲ್ಲ, ಯಾಕೆಂದರೆ ನಾವು ಸ್ವಲ್ಪ ಕಟ್ಟೋದ್ರಿಂದ ತುಂಬ ಬರ್ಡನ್ ಅಂತಲೂ ಅನಿಸ್ಲಿಲ್ಲ. ಆಮೇಲೆ ಬ್ಯಾಂಕ್ ಅವರು ಮನೆ ಹತ್ರ ಬರ್ತಾರೆ, ಸಾಲ ಕೇಳ್ತಾರೆ ಅನ್ನೋ ಭಯನೂ ಇರಲಿಲ್ಲ ನಮಗೆ. ಹೊಂದಾಣಿಕೆ ಈ ತಿಂಗಳಾಗಲಿಲ್ಲ ಅಂದರೆ ನೆಕ್ಸ್ಟ್ ಮಂತ್ ಕಟ್ಟೋದು, ಆ ಥರ ಅಡ್ಜಸ್ಟ್ಮೆಂಟಲ್ಲಿ ಹೋಗೋದ್ರಿಂದ ಸಂಘ ತುಂಬ ಒಳ್ಳೆ ಉಪಯುಕ್ತ ಅಂತ ಅನ್ನಿಸ್ತು. ಈ ಉಪಯುಕ್ತ ಆಗಿರೋದ್ರಿಂದ ಈ ವ್ಲಾಗ್ನ ಮಾಡಿ ಕೆಲವೊಬ್ಬರಿಗೆ ತಿಳಿಸ್ತಾ ಇದ್ದೀವಿ. ನೀವು ಕೂಡ ಆ ಥರ ಮಾಡ್ಬೋದು ಅಂತ ಅಂದ್ಬಿಟ್ಟು. ಮತ್ತು ಕೆಲವರ ಹಿರಿಯರ ಅಭಿಪ್ರಾಯನೂ ಕೂಡ ಕೇಳ್ತೀವಿ. ನಿಮಗೆ ಯಾವ ಥರ ಅನ್ನಿಸ್ತು? ಒಳ್ಳೆಯದು ಅನ್ನಿಸ್ತು. ನನಗೂ ವಯಸ್ಸಾದವರಿಗೆ ಆಸ್ಪತ್ರೆಗೆ ಮಾತ್ರೆಗೆ ಪ್ರತಿಯೊಂದಕ್ಕೂ ಒಳ್ಳೆಯದು ಅನ್ನಿಸ್ತು. ನಾವು ಕಟ್ಕೊಂಡಿದ್ದೀವಿ, ಅದರಲ್ಲೂ ಒಂದೊಂದು ಸ್ವಲ್ಪ ಉಳಿಸಿ ಕಟ್ಕೊತಾ ಇದ್ದೀವಿ. ಯೂಸ್ ಆಯಿತಾ ಅಥವಾ ಜಗಳ ಕಿರಿಕಿರಿ ಎಲ್ಲ ಏನೂ ಆಗಲಿಲ್ಲ. ನಮ್ಮನ್ನು ವಯಸ್ಸಾದವರು ಒಂಚೂರು ಚೆನ್ನಾಗಿ ನೋಡ್ಕೊತಾವ್ರೆ, ಚೆನ್ನಾಗಿ ನಡೆಸ್ಕೊಂಡ್ಬರ್ತಾರೆ. ಅಂದರೆ ಸಂಘದಿಂದ ಯೂಸ್ಫುಲ್ ಆಗಿದೆ ಅಂತ ಅನ್ನಿಸ್ತಾ ಇದೆಯಾ? ಅನ್ನಿಸ್ತಾ ಇದ್ದೀವಿ. ಮತ್ತೆ ಇನ್ನೊಂದ್ಸರಿ 40,000 ಕಟ್ಟೆ ಮುಗ್ದೇ ಹೋಯ್ತು. ಕಟ್ಟಿದ್ದು ಗೊತ್ತಾಗಲಿಲ್ಲ. ನಮ್ಗೆ ಯಾರಿಗೂ ನಮ್ಗೆ ಅಡದಿರ್ಗೋ ನಮಗೋ ಯಾರಿಗೋ ಒಬ್ರಿಗೆ ಹೆಲ್ಪ್ ಆಗುತ್ತಲ್ಲ. ಒಟ್ನಲ್ಲಿ ನಾವು ನಮ್ಮ ಗಂಡರಿಗೆ ಹೆಲ್ಪ್ ಮಾಡ್ತಾ ಇದೀವಿ ಅನ್ನೋ ಖುಷಿ. ಹೌದು, ಮಹಿಳೆಯರು ನಿಂತ್ಕೊಂಡು ಯಾವುದೇ ರೀತಿ ಬರ್ಡನ್ ಕೊಡ್ದಲ್ಲೇ ನಮಗೆ ಸ್ವಲ್ಪ 1% ಆದ್ರೂ ನಾವು ಸಾರ್ಟ್ ಔಟ್ ಮಾಡ್ಕೊಡ್ತಾ ಇದ್ದೀವಿ ಅನ್ನೋ ಖುಷಿ ಅಲ್ಲ? ದೊಡ್ಡಮ್ಮ, ನಿಮಗೆ ಸಂಘದಿಂದ ಏನು ಖುಷಿ ಅನ್ನಿಸ್ತು? ದೊಡ್ಡಮ್ಮ, ಸಂಘ ಮಾಡಿದ್ದು ಏನು ಖುಷಿ ಅನ್ನಿಸ್ತು? ಇದು ನಮ್ಗೆ ಗೊತ್ತಾಗ್ತಿರಲಿಲ್ಲ ಇಲ್ಲ ಕಣವ. ನಾವು ಚೆನ್ನಾಗಿ ನಿಮ್ಮ ಕಿಟ್ಟ ಕಲ್ತ್ಕೊಂಡದ್ದು ನಿಮ್ಮ ಕೈಲಿಯ ನಮಗೇನು ಗೊತ್ತಾಗ್ತಿರಲ್ಲ. ನಮಗೆ ಇದನ್ನು ಕಲ್ತಂಗೆ ಅದು ಚೆನ್ನಾಗಿ. ನಿಮಗೆ ಸಾಲ ಎಲ್ಲ ತಗೊಂಡಿದ್ದು ನಿಮ್ಮ ಕಷ್ಟಕ್ಕೆ ಅನುಕೂಲ ಆಯ್ತಾ? ನಿಮ್ಮ ಬಡ್ಡಿ ನಿಮಗೆ ಸಿಗುತ್ತೆ ಅನ್ನೋದೊಂದು. ಆಮೇಲೆ ಜೊತೆಗೆ ಇನ್ನೊಂದೇನೆಂದರೆ, ನಮ್ಮ ಕಷ್ಟ ಏನಾದರೂ ಪ್ರಾಬ್ಲಮ್ ಇದ್ದಾಗ, ಬರ್ಡನ್ ಇದ್ದಾಗ, ದುಡ್ಡು ಸಿಕ್ಕಿದಾಗ ಆ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಅನ್ನೋದೊಂದು ಇಂಟೆನ್ಷನ್ ಇರುತ್ತೆ. ದೊಡ್ಡಮ್ಮ, ನಿಮಗೆ ಹೆಂಗೆ ಅನ್ನಿಸ್ತು? ನಮ್ಗೆ ಸಂಘ ಮಾಡಿದ್ದು ಒಳ್ಳೇದಾಯ್ತು ಕಣವ. ನಮ್ಮ ಸಂಘ ನಮಗೆಲ್ಲವ. ನಿಮ್ಮ ಸಂಘದಲ್ಲಿ ವಯಸ್ಸಾದವ್ರನ್ನ ಹೆಂಗೆ ನೋಡ್ಕೋತಾರೆ? ಚೆನ್ನಾಗಿ ನೋಡ್ಕೊತಾರೆ. ನಿಮ್ಮನ್ನ ಹೆಂಗೆ ನೋಡ್ತಾರೆ? ಚೆನ್ನಾಗಿ ನೋಡ್ಕೊತಾರೆ ಕಣವ. ಲೆಕ್ಕ ಗೊತ್ತಾಗ್ಲಿಲ್ಲ ಅಂದರೆ ಮೋಸ ಗೀಸ ಮಾಡ್ತಾರ? ಇಲ್ಲ ಆ ಥರ ಏನಾದರೂ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಯ್ತಾವ್ರ ಕಣವ. ಎಲ್ಲರೂ ನಾವೆಲ್ಲ ನಮ್ಗೆ ಖುಷಿ ಆಯ್ತು. ಖುಷಿ ಆಯ್ತಾ? ಸಂಘ ಸೇರ್ಕೊಂಡು ಖುಷಿ ಆಯ್ತು ನಮಗೆಲ್ಲವ. ಹಿಂಗೆ ಕಂಟಿನ್ಯೂ ಆಗ್ತಾ ಇದೆ ನಮ್ಮ ಸಂಘ. ಇದಕ್ಕೆಲ್ಲ ಮುಖ್ಯ ಕಾರಣವಾದವರು ನಾನು ಸಂಘಕ್ಕೆ ಸೇರ್ಕೊಂಡಿರೋರು, ನಮ್ಮ ಫೇವ್ರೇಟ್ ಯಾವಾಗಲೂ ಬೈಯುವಂಥ ಅಕ್ಕಯ್ಯ. ನೈಟಿಲೇ ತೆಗಿತೀಯ ನಾನು ನೀಟಾಗಿ ರೆಡಿ ಆದಾಗಂತೂ ತೆಗಿಯಲ್ಲ ಅಂತ. ಹೆಂಗೆ ಅನ್ನಿಸ್ತಕ್ಕ ನಿಮಗೆ? ಚೆನ್ನಾಗಿತ್ತು ಸಂಘ ಎಲ್ಲ ಹೆಂಗೆ ಖುಷಿ ಆಯ್ತೈತಾ? ಹೆಲ್ಪ್ಫುಲ್ ಅನ್ನಿಸ್ತೈತಾ? ಹಾಂ, ಇದರಿಂದ ಯೂಸ್ ಆಗ್ತೈತಾ? ಯೂಸ್ ಆಯಿತು. ಕಷ್ಟಗಳೆಲ್ಲ ಟೈಮಲ್ಲಿ ದುಡ್ಡು ಸಿಗ್ತಾ ಇದೆ ಅನ್ನೋ ಖುಷಿನ ಹೆಂಗೆ ಅನ್ನಿಸ್ತೈತೆ? ಚೆನ್ನಾಗಿತ್ತು. ಹೆಂಗೆ ಅಭಿಪ್ರಾಯ ಹೇಳು, ನಿನ್ನ ಅಭಿಪ್ರಾಯನ. ಅವರೆಲ್ಲ ಎಷ್ಟೊಂದು ಮಾತಾಡಿದಾರೆ, ನೀನು ಇಷ್ಟ ಅಂತಿದೆಯಲ್ಲ. ಸಂಘದಿಂದ ನಮಗೆ ಅನುಕೂಲ ಆಯಿತು. ಕಷ್ಟದ ಟೈಮಲ್ಲಿ ದುಡ್ಡೆಲ್ಲ ಚೆನ್ನಾಗಿ ಕೊಟ್ಟರು. ಇವರೇ ಮೇಯ್ನು, ಎಲ್ಲ ಬರೆಯೋದು ಎಲ್ಲ ಇವರೇ. ಅವ್ರ ಮೇನ್ ಅಲ್ಲ, ಮೇನ್ ಕಾರಣನೇ ನೀನು. ನಾವು ಸಂಘಕ್ಕೆ ಸೇರೋಕ್ಕೆ ಕಾರಣನೇ ನೀನು. ನಾನು ಹೇಳಿದ್ದೆ ಅಷ್ಟೇ. ನಾನು ಫಸ್ಟ್ ಟೈಮ್ ಬಂದಾಗ ಯಾವ್ದಾರ ಆಗಿರಲಿ, ನಮ್ಮ ಅಕ್ಕಯ್ಯ ಅಂತ ಇದಂತಲ್ಲ, ಯಾವ್ದಾರ ಒಂದು ಚೀಟಿ ಕಟ್ಟೋದಾಗಿರಲಿ, ಈಗ ರೇಷನಿಂದ ಒಂದು ಕಟ್ಸೈತೆ ನಮಗೆ ಅಮಾವಾಸ್ಯೆ ಹಬ್ಬಕ್ಕೆ, ಅದಾಗಿರಲಿ, ಪ್ರತಿಯೊಂದಕ್ಕೂ ಕೂಡ ಕರೆಕ್ಟಾಗಿ ಚೆನ್ನಾಗಿ ಇನ್ಫಾರ್ಮೇಷನ್ ಕೊಡುತ್ತೆ. ಅದ್ರ ಜೊತೆಗೆ ನಾವು ಇವ್ರ ಮನೆಯಲ್ಲೇ ಸಂಘ ಮಾಡೋದ್ರಿಂದ ಬಂದಾಗೆಲ್ಲ ಒಳ್ಳೆ
ಊಟ ಅಡುಗೆ ತಿಂಡಿ ಚೆನ್ನಾಗಿ ನೋಡ್ಕೊಳ್ಳೋದು, ಬಾಯಿಗೆ ಕೈಗೆ ಪುರ್ಸೊತ್ತಿಲ್ದಂಗೆ ರೆಸ್ಟ್ ಕೊಡ್ದಂಗೆ ಸಿಕ್ಕಾಬಟ್ಟೆ ಚೆನ್ನಾಗಿ ನೋಡ್ಕೊಂಡು ಕಳಿಸ್ತಾರೆ. ನಂಗೆ ಖುಷಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಬೆಂಗಳೂರಲ್ಲಿ ಇದ್ದಾಗ ಇಷ್ಟೊಂದು ನನಗೆ ಒಡನಾಟ ಅಷ್ಟೊಂದು ಇಲ್ಲ, ಬರ್ತಿದ್ದೆ ಹೋಗ್ತಿದ್ದೆ ಅಷ್ಟೇ ಇದ್ದಿದ್ದು. ಬಟ್ ಈ 2 ವರ್ಷದಲ್ಲಿ ನನಗೆ ತುಂಬ ಹೆವಿ ಬಾಂಡಿಂಗ್ ಅಂದರೆ ಬಾಂಡಿಂಗು, ಆಮೇಲೆ ಪರಸ್ಪರ ಏನಾದರೂ ಹಂಚ್ಕೊಳ್ಳೋದಿರ್ಬೋದು, ಮಾತಾಡೋದಿರ್ಬೋದು, ಒಂಥರ ಏನೋ ಒಂಥರ ಫೀಲು. 1 ತಿಂಗಳು ಬರಲಿಲ್ಲ ಅಂದರೆ ಬೇಜಾರಾಗ್ತಾ ಇರ್ತಿದ್ವಿ, ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತೀವಿ. ತಿಂಗಳಿಗೆ ಒಂದ್ಸತಿ ಬರೋರು ನನಗೂ ಕಾಯ್ತಾ ಇರ್ತೀವಿ ನಾವಂತೂ, ಬರೋದು ಹೋಗೋದು, ಯಾವಾಗ ಹೋಗ್ತೀವೋ ಯಾವಾಗ ಬರ್ತೀವೋ ಅಂತ ಕಾಯ್ತಾ ಇರ್ತೀವಿ. ಸೊ ಹಿಂಗೆ ಕಂಟಿನ್ಯೂ ಆಗ್ತಾ ಇದೆ ಅಂತ ಹೇಳ್ತಾ ಇವತ್ತು ನಿಮಗೆ ಒಂದು ಸಣ್ಣ ಇನ್ಫಾರ್ಮೇಷನ್ ಎಲ್ಲರಿಂದ ಕೊಡಿಸ್ಬೇಕು. ಸಂಘ ಮಾಡೋದ್ರಿಂದ ಏನು ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ಫಾರ್ಮೇಷನ್ ತೊಗೋಬೇಕು ಅಂತಲೇ ಇನ್ಫಾರ್ಮೇಷನ್ ವಿಡಿಯೋ ಇದು. ಸೊ ನಿಮ್ಗೆಲ್ಲರಿಗೂ ಖುಷಿಯಾಗಿದೆ, ಕೆಲವೊಂದೊಂದು ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಜೊತೆಗೆ ಹಂಗೆ ಹೋಮ್ ಟೂರ್ ಕೂಡ ನಡೀತೈತೆ. ಅಡುಗೆ ಮನೆ, ದೇವ್ರ ಮನೆ, ಡೈನಿಂಗ್ ರೂಮು ಅಂತ ಹಂಗೆ ನಡೀತಾಯಿತ್ತು ಹೋಮ್ ಟೂರು. ಸೊ ಇದು ಹಾಲ್, ಆ ಕಡೆ ರೂಮು, ಆ ಕಡೆ ಮಗು ಕೂತಿದ್ದಾರೆ. ಸೊ ಮಗು ಓಡೋಗ್ತಾ ಇದ್ದಾರೆ. ಬಾಯ್ ಬಾಯ್. ನೆಕ್ಸ್ಟ್ ಮಂತಿಂದ ಬುಕ್ ಎತ್ಕೊಂಡು ಹೋಗ್ಲಾ? ಏನು ಊಟ, ಏನು ಸ್ವೀಟ್, ಏನು ಮಾಡಿರಲಿಲ್ಲ. ಅಂಬಿಕಾ, ನೆಕ್ಸ್ಟ್ ಮಂತ್ ಬುಕ್ ಎತ್ಕೊಂಡು ಹೋಗ್ಲಾ? ಬರ್ತೀರಾ? ಬಾರೆ ಸೀತಾ ಬಾ ಊಟ ಮಾಡ್ಕೊಂಡು ಒಬ್ಳೆ ಕುತ್ಕೊಂಡು ಇನ್ನೇನು ಊಟ ಮಾಡ್ತಿದ್ದಾರೆ. ಬಾಯ್. ನಮಗೆ ಬೇಜಾರಾಗಿದೆ ಏನು ಗೊತ್ತಾ, ನಾನು ಸೌಭಾಗ್ಯ ಅವ್ರ ಮನೇಲಿ ಎಳೆಗೆಲೆ ತಳಿ ಕೊಡಿಲಿ, ನಾನು ಹಾಕಿರ್ತೀನಿ. ಇದು ಎಳೆದೆ ಅಕ್ಕ, ನೀವು ಹಾಕಿಳಿ, ನಾನು ಹಾಕತ್ತೀನಿ. ಎಲೆ ಹಾಕೋರ್ಗು ಬಿಡ್ತಾಯಿಲ್ಲ. ಒಂದ್ಸರಿ ಹಾಕಿದ್ದೆ, ಇದೊಂದ್ಸರಿ ಹಾಕಕ್ಕೆ ಓಡಾಡ್ತಾವೆ. ಇದೇನ್ರಿ ನಾನು ಅಷ್ಟು ಚೆನ್ನಾಗಿ ಬೆಳಕಿದ್ದೀನಾ? ಚೆನ್ನಾಗಿ ತಿನ್ಕೊಂಡು ಆ ಹುಡುಗಿ ಊಟಕ್ಕೆ ಹೋಯ್ತು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಒಳ್ಳೆ ಇನ್ಫಾರ್ಮೇಷನ್ ಸಿಗ್ತಾಯಿತ್ತು, ಇನ್ಫಾರ್ಮೇಷನ್ ಸಿಗುವಂತಹ ವಿಡಿಯೋ ಆಗಿತ್ತು ಅಂತ ನಾನು ಬಯಸ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಇನ್ನು ನನ್ನ ವಿಡಿಯೋನ ಫಾಲೋ ಮಾಡ್ತಾ ಇಲ್ಲ, ಹಾಗೆ ಲೈಕ್ ಮಾಡ್ತಾ ಇಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನಮಸ್ಕಾರ. ನನ್ನ ಪ್ರೀತಿಯ ಸ್ವೀಟರ್ಸ್ ಅಂಡ್ ಪ್ರೀತಿಯ ಹೃದಯಗಳಿಗೆ ಬಾಯ್ ಬಾಯ್ ಹೇಳ್ತಾ ಗುಡ್ ನೈಟ್, ಬಾಯ್.